ಸಂಸದರು ಹೇಳ್ತಾವ್ರೆ. ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಸರ್ಕಾರ ಚುನಾವಣೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಯಾಂಕ್ ಚುನಾವಣೆ ಬಂದಾಗ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಹಿಂದೆ ಇಲ್ಲಿ SKL ದ್ಯಾವಣ್ಣವರು ಚುನಾವಣೆಗೆ ಸ್ಪರ್ಧಿಸಿದ್ರು DC ಬ್ಯಾಂಕ್ಗೆ. ಆಗ ಇದೇ ಸುಧಾಕರ್ ಅವರು ನಮ್ಮ ಹತ್ರ ಬಂದಾಗ ನಮ್ಮ ತಾಲೂಕಿನ ಪ್ರತಿನಿಧಿ ಹಾಕಿದ್ದಾಗ ಕೂಡ ನಾವು ಕೊಟ್ಟ ಮಾತಿನಂತೆ ನಮ್ಮ 36 ಓಟ್ನ ಇವರಿಗೆ ಒಂದು ಓಟ್ ಕೂಡ ಮಿಸ್ ಮಾಡಿದ್ರೆ ಹಾಕಿ ಇವ್ರು ಹೇಳಿದವ್ರನ್ನ ಗೆಲ್ಲಿಸ್ಕೊಟ್ವಿ. ಆ ಒಂದೇ ಒಂದು ಭರವಸೆ ಮೇಲೆ ಮೊನ್ನೆ ಏನ್ ಮಾಡಿದ್ವಿ, ನಿಮ್ಮ ತಾಲೂಕಿನವ್ರು ನೀವು ನಿಂತ್ಕೊಳ್ರಪ್ಪ ಅಂತ ಇದೆ. SKL ದ್ಯಾವಣ್ಣ ಇರ್ಬೋದು, ನಾಗರಾಜ್ ಇರ್ಬೋದು, ಇವರೆಲ್ಲರೂ ಹೇಳಿದಾಗ ನಾವು ಇವ್ರನ್ನ ಮಾತಾಡ್ಲಿಕ್ಕೆ ಫೋನ್ ತಗೊಂಡ್ರೆ ಫಾರಿನ್ ಅಲ್ಲಿ ಅವ್ರಿಗೆ ಅಂತಂದ್ರು. ಅವ್ರು ಫಾರಿನ್ ಅಲ್ಲಿ ಇದ್ರು ಅಥವಾ ಡೆಲ್ಲಿಯಲ್ಲಿ ಇದ್ರು, ಎಲ್ಲಿದ್ರು ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರ ತಂದೆ ಹತ್ರ ಹೋಗಿ ಆಶೀರ್ವಾದ ತಗೊಂಡು ನಾನು ಅಪ್ಲಿಕೇಶನ್ ಹಾಕ್ದೆ NDA ಪರವಾಗಿ ನಾನು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ ವರ್ಗೂ ಸುಮ್ಮನಿದ್ದು. ಲಾಸ್ಟ್ನಾಗ ಇದೇ ಮೋಹನ್ ರೆಡ್ಡಿಗೆ ನೀವು ಸಪೋರ್ಟ್ ಮಾಡಿದ್ರಿ. ಇದೇ ಮೋಹನ್ ರೆಡ್ಡಿ ನಿಮ್ಮನ್ನ MLA ಎಲೆಕ್ಷನ್ ಅಲ್ಲಿ ರೋಡ್ ರಂಪಾಟದಲ್ಲಿ ಬೈದ. ಇಂಥವನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರ್ದು, ನಮ್ಮದೇ ಅವ್ರದೇ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು. ನನ್ನ ಸೋಲಿಸ್ಲಿಕ್ಕೆ ದೊಡ್ಡ ಕಾರಣ ನೀವೇನೆ. ಸುಧಾಕರ್ ಅವರು ತೀರ್ಮಾನ ತಗೊಂಡ್ರಿ. ಅದಾದ್ಮೇಲೆ ಇವತ್ತು ಅದಕ್ಕ ಇದೇ ಉಸ್ತುವಾರಿ ಸಚಿವರು ಇದೇ ಮೋಹನ್ ರೆಡ್ಡಿನ ಗೆಲ್ಲಿಸ್ಲಿಕ್ಕೆ ಒಂದು ಪಟ್ಟು ಮಾಡಿ ಮೋಹನ್ ರೆಡ್ಡಿನ ಗೆಲ್ಲಿಸ್ಲೇಬೇಕಂತ ಹೊರಟಾಗ ಕೈ ಜೋಡಿಸಿದವರು ಯಾರು? ಸುಧಾಕರ್ ಅವರು. ಆಮೇಲೆ ಚೀಮೂಲ್ ಎಲೆಕ್ಷನ್ ಬಂದಾಗ ನಂದಿ ಒಂದು ಕ್ಷೇತ್ರಕ್ಕೆ ಒಬ್ಬ ಕ್ಯಾಂಡಿಡೇಟ್, NDA ಕ್ಯಾಂಡಿಡೇಟ್ನ ಅಥವಾ BJP ಕ್ಯಾಂಡಿಡೇಟ್ ಆಗಲಿ ಅಥವಾ ದಳದ ಕ್ಯಾಂಡಿಡೇಟ್ ಆಗಲಿ ಅಥವಾ ಒಟ್ಟಿಗೆ ಕ್ಯಾಂಡಿಡೇಟ್ ಆಗಲಿ ಒಬ್ಬ ಕ್ಯಾಂಡಿಡೇಟ್ನ ಕೂಡ ನಿಮ್ಮಿಂದ ಹಾಕ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೀವು ಆ ಕಡೆ ಇವ್ರನ್ನ ವೆಂಕಟೇಶ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆ ಕೆಲಸ ಮಾಡಿದ್ರಿ. ಇವತ್ತು ಚೀಮುಲ್ಲು ಇವತ್ತು ಇಲ್ಲಿಗೇನು ಒಂದು ಡೈರಿ ಬರ್ಬೇಕಾದ್ರೆ ನಿಮ್ಮ ಶ್ರಮ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ಚೀಮುಲಲ್ಲೇ ಅದೇ ನೀವು ಮನ್ಸು ಮಾಡಿದ್ರೆ ಇವತ್ತು ಚೀಮುಲಲ್ಲೇ ಅಧ್ಯಕ್ಷರು NDA ಅಧ್ಯಕ್ಷ ಆಗ್ತಾ ಇದ್ರು. ನೀವು ಅದನ್ನ ಮಾಡ್ಲಿಲ್ಲ. ನೀವು ಅಡ್ಜಸ್ಟ್ಮೆಂಟ್ ಅಂತ ಪಾಪ ನಮ್ಮ MLA ಅವ್ರನ್ನ ಮಾತಾಡ್ತಕ್ಕಂಥ ಇದು ನಿಮ್ಗಿಲ್ಲ. ಕಾರಣ ಏನಂದ್ರೆ ನಮ್ಮ MLA ಅವ್ರು ಕೊಟ್ರೆ ವರ, ಇಟ್ಟರೆ ಶಾಪ. ಅವ್ರು ಒಂದ್ಸಾರಿ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕೆ ಅವ್ರ ಎಲೆಕ್ಷನ್ ಅಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಇವತ್ತು ಅವ್ರ ಕ್ಷೇತ್ರನ 2 ಸೀಟು ಮತ್ತೆ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ 3 ಸೀಟು ಇವತ್ತು ಉಳಿಸ್ಕೊಂಡವ್ರೆ. ಅದೇ ನೀವು ಯಾವ್ದು ಉಳಿಸ್ಕೊಳಕ್ ಆಗಿದೆ, ಏನೇನಾಗಿದೆ ಅನ್ನೋದನ್ನ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತದೆ. ದಯವಿಟ್ಟು ಸುಧಾಕರ್ ಅವರಲ್ಲಿ ನಾವು ಮನವಿ ಮಾಡೋದು ಇಷ್ಟೇನೆ, ನೀವು ಯಾವ್ದು ಏನೇನೋ ಮಾಡ್ಕೊಳ್ರಿ. ನಮ್ಮ ಶಾಸಕರನ್ನ ಮಾತಾಡುವಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ರಿ. ಕಾರಣ ಏನಂತಂದ್ರೆ ನಮ್ಮ ಶಾಸಕರು ಯಾವತ್ತೂ ಆ ತರ ಒಂದ್ಸಾರಿ ಮಾತು ಹಿಂಗ್ ಕೊಟ್ಟವ್ರೆ ಅಂದ್ರೆ ಆ ಮಾತಿನಂತ ಹೇಳ್ಕೊಳ್ಳೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಶಾಸಕರು ರವಿಕುಮಾರ್ ಅವರು. ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ಇವೆರಡರಲ್ಲೂ ಕೂಡ ಜಿಲ್ಲಾ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಚೀಮೂಲ್ ಎಲೆಕ್ಷನ್ ಇರ್ಬೋದು, ನಿಮ್ಮ ನಡವಳಿಕೆಗಳೇನು ಅನ್ನೋದನ್ನ ಇಡೀ ಕ್ಷೇತ್ರ ಜನತೆ ಗೊತ್ತದೆ. ಇವತ್ತು ನೀವು ಇಷ್ಟೆಲ್ಲ ನಾನು ಡೆವಲಪ್ಮೆಂಟ್ ಮಾಡಿದೀನಿ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿ ತಂದಿದ್ದೀನಿ, ಈ ತಾಲೂಕು ಹಾಕಿದ್ದೀನಿ ಅಂದ್ರೆ ನೀವು ಯಾಕೆ ತಾಲೂಕು MLA ಸೋತ್ರಿ ಅನ್ನೋದನ್ನ ಒಂದ್ಸಾರಿ ಒಂದ್ ಹೆಜ್ಜೆ ಹಿಂದಕ್ಕೆ ನೋಡ್ರಿ. ಅದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗ್ತದ. ಆ ಕಾರಣಗಳೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಮುಂದಿನ ಇದನ್ನ ಮುನಿಯಪ್ಪನವ್ರು ಮಾತಾಡ್ತಾರೆ. ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ DCC ಬ್ಯಾಂಕ್ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರ ಜೊತೆ ಶಾಮೀಲಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಅವ್ರ ಮುಖಾಂತರ ಗೆದ್ದಿದ್ದಾರೆ, ಅದು ಇದು ಅಂತೇಳಿ ಮಾತಾಡಿ ಒಂದ್ ಸ್ವಲ್ಪ ಮನಸ್ಸಿಗೆ ಬೇಸರ ತರುವಂತ ಮಾತುಗಳೆಲ್ಲ ಆಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಒಂದು ಪ್ರೆಸ್ ಮೀಟ್ ಕರೆದು ಅವ್ರಿಗೆ ನಾವು ಹೇಳಿಕೆ ಕೊಡ್ಬೇಕು, ಯಾವ ರೀತಿ ನಡೆದಿದೆ ಅನ್ನೋ ಒಂದು ವಿಷಯದಲ್ಲಿ ಹೇಳಿದ್ವಿ. ರಾಜಕೀಯ ಅಂತಂದ್ಮೇಲೆ ಏಳು ಬೀಳುಗಳು, ಸೋಲು ಗೆಲುವು ಇದ್ದೇ ಇರ್ತದೆ. ಆ ಸೋಲು ಗೆಲುವಿನ ಮಧ್ಯೆ ಅವರು ಮಾತಾಡಿರುವಂತ ಮಾತುಗಳು ಬಹಳ ಮನ್ಸಿಗೆ ನೋವಾಗಿದೆ. ನಾವು ಮೊನ್ನೆ ಚುನಾವಣೆ ಮಾಡಿದ್ದು DCC ಬ್ಯಾಂಕು ನೇರ ಚುನಾವಣೆ ಮಾಡಿದ್ದು. ಅದ್ಯಾವ್ದು ನೀವು ಹೇಳ್ತಿರಲ್ಲ, ನೇರ ದಿಟ್ಟವಾಗಿ ನಿರಂತರವಾಗಿ ನಾವು ಮಾಡಿದೀವಿ. ಯಾರ ಬಗ್ಗೆನೂ ನಾವು ಇದು ಮಾಡಿಲ್ಲ. ನಾವು ನೇರವಾಗಿ ಚುನಾವಣೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದ್ವಿ. ನಮ್ಮ ಉಸ್ತುವಾರಿ ಸಚಿವರು ಅವರ ಅಣತೆ ಅಂತ ನಾವು ಕೆಲಸ ಮಾಡಿದೀವಿ. ಅವ್ರು ನನ್ನ ಜಿಲ್ಲೆಯಿಂದ ಅಭ್ಯರ್ಥಿ ಮಾಡಿದ್ರು. ಅದಕ್ಕೆ ತಕ್ಕಂಗೆ ನಾವು ಜಿಲ್ಲೆ ಎಲ್ಲ ಓಡಾಡಿ ಎಲ್ಲರ ಆಶೀರ್ವಾದ ಪಡ್ಕೊಂಡು ನಾವು ಕೆಲಸ ಮಾಡಿದೀವಿ. ನಾನು ಚುನಾವಣೆಯಲ್ಲಿ ಗೆದ್ದಿದ್ದೀನಿ. 87 ಮತ ಪಡೆದು ನಾನು ಅವರಿಂದ 18 ಮತಗಳ ಅಂತರದಿಂದ ನಾನು ಗೆದ್ದಿದ್ದೀನಿ. ಅಷ್ಟಕ್ಕೆ ಸೀಮಿತವಾಗಿರ್ಬೇಕು. ಅದು ಬಿಟ್ಟು ಸುಧಾಕರ್ ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಆಗಿದ್ದೀರಾ, ಅವ್ರ ಹತ್ರ ನೀವು ಶಾಮೀಲಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ, ಅವ್ರ ಸಪೋರ್ಟ್ ಇಂದ ಗೆದ್ದಿದ್ದೀರಾ, ನಾನು ಸೋತಿದ್ದೀನಿ ಅನ್ನೋ ಮಾತುಗಳೆಲ್ಲನೂ ಅದು ಸತ್ಯಕ್ಕೆ ದೂರವಾದದ್ದು. ನಿಮ್ಮ ಯೋಗ್ಯತೆಗೆ, ನಿಮ್ಮ ಘನತೆಗೆ ಮಾತಾಡುವಂತ ಮಾತುಗಳೆಲ್ಲ, ಆ ಗೌರವ ನಿಮ್ಗಿಲ್ಲ. ಆ ಗೌರವ ನೀವು ಕಳ್ಕೊಂಡಿದ್ದೀರಾ.
ಯಾಕೆ ಕಳ್ಕೊಂಡಿದ್ದಾರೆ ಅನ್ನೋ ಜನತೆನೇ ನಿಮ್ಮ ತಿರಸ್ಕಾರ ಮಾಡಿದಾಗೆ ಗೊತ್ತಾಗಿದೆ ನಿಮ್ಮ ಯೋಗ್ಯತೆ ಅನ್ನೋದು. ಅಷ್ಟಕ್ಕೆ ನೀವು ಭದ್ರ ಆಗಬೇಕು ಹೊರತು ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಮ್ಮ ಉಸ್ತುವಾರಿ ಸಚಿವರು ಇದನ್ನು ಕಟ್ಟಬದ್ಧವಾಗಿ ನಿಂತು ಮೋಹನ್ ರೆಡ್ಡಿಯನ್ನು ಗೆಲ್ಲಿಸ್ಲೇಬೇಕು ಅಂತ ಹೇಳಿ ಓಡಾಡಿದ್ರು. ಹೌದು, ಅವ್ರು ಜವಾಬ್ದಾರಿ ತಗೊಂಡಿದ್ದಾರೆ. ಅವ್ರು ಉಸ್ತುವಾರಿ ಸಚಿವರಾಗಿ ಅವ್ರು ನಮ್ಗೆ ಟಿಕೆಟ್ ಕೊಟ್ಟು ನಿಲ್ಸಿದಾಗ ಅವ್ರು ಗೆಲ್ಲಿಸ್ಬೇಕು ಅಂತ ಓಡಾಡ್ತಾರೆ ಹೊರತು ಸೋಲಿಸ್ಬೇಕು ಅಂತ ಎಲ್ಲಿ ಓಡಾಡೋದಿಲ್ಲ. ಇನ್ನು ಅವ್ರು ನಮಗ್ ಕೆಲಸ ಮಾಡ್ತಾರೆ, ನಿಮ್ ಕೆಲಸ ಮಾಡಕ್ ಆಗ್ತದ? ಇನ್ಯಾರ ಪರವಾಗಿ ಕೆಲಸ ಮಾಡ್ತಾರೆ ಅವರು? ಅಲ್ಲ, ಇನ್ಯಾರ ಕೆಲಸ ಮಾಡ್ತಾರೆ? ನಾವೆಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದು ಇಲ್ಲ, ಮಾಡೋ ಇಲ್ಲ. ನಾನು ಅದಕ್ಕೆ ನೇರವಾಗಿ ಒಂದ್ ಹೇಳ್ದೆ, ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬನ್ನಿ, ಇಲ್ಲ ಧರ್ಮಸ್ಥಳಕ್ಕೆ ಬರ್ತೀರಾ, ನಿಮ್ಗೆ ಹೋಗ್ತಾ ಇದ್ರ ಬನ್ನಿ, ಆಣೆ ಪ್ರಮಾಣ ಮಾಡ್ರಿ. ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ, ನಾವು ಅವ್ರ ಹತ್ರ ಶಾಮೀಲ್ ಆಗಿದಿಲ್ಲ, ಮಾತಾಡೋದಿಲ್ಲ, ಪ್ರಮಾಣ ಮಾಡಿ ಹೇಳ್ತೀವಿ. ನಿನ್ಗೆ ಯೋಗ್ಯತೆ ಇದ್ರೆ ಬಾ, ನೇರವಾಗಿ ಬಾ, ಅಲ್ಲಿ ಒಂದು ಪ್ರಮಾಣ ಮಾಡು. ಇಷ್ಟು ಮಾತು ನಾನು ಹೇಳ್ಬಲ್ಲೆ. ಸಪೋರ್ಟ್ ಮಾಡಿ. ಸಂಸದರಿಗೂ ನಮಗೂ ಸಂಬಂಧ ಏನು? ಸಂಸದರು ಯಾವ ಪಕ್ಷದವರು? ನಾವು ಸಂಸದರ ಹತ್ರ ಹೋಗಿ ಕೇಳಕ್ ಆಗ್ತದ? ಗೌರವ ಇರ್ತದ? ಆ ಮಟ್ಟಕ್ಕೆ ನಾವು ಮಾಡೋದಿಲ್ಲ. ಅವ್ರು ನಮಗ್ ಮಾಡ್ತಾರ ಅಂತ ನಾನು ಆಗ್ಲೇ ಹೇಳ್ದೆ, ಒಂದ್ ಪದ ಬಳಸ್ದೆ. ಅಂತ ನಫ್ತಟ್ಟಿ ರಾಜಕೀಯ ನಾವು ಮಾಡೋದು ಇಲ್ಲ. ನಮ್ ಬ್ಲಡ್ ಅಲ್ಲೇ ಇಲ್ಲ ಅಂತ ಅಲ್ಕ ಕೆಲಸ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋ ಅಂತ ಪರಿಸ್ಥಿತಿಗೆ ನಾವು ಹೋಗಿಲ್ಲ, ನಮಗ್ ಬೇಕಾಗೂ ಇಲ್ಲ. ಅಲ್ಲ, ನೇರವಾಗಿ ನಾವು ಚುನಾವಣೆ ಮಾಡ್ತೀವಿ ಅಷ್ಟೇ.